ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಪಂಜೆ ಮಂಗೇಶ್ವರ ಅವರ ಬಗ್ಗೆ ಒಂದು ಕವಿ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ 1874ರಲ್ಲಿ ಅವರು ಜನಿಸಿದರು ಮಕ್ಕಳೇ. ಅವರು ಪಂಜ ಎಂಬುದು ಅವರ ಪೂರ್ವಜರ ವಾಸಸ್ಥಳ ಆಗಿತ್ತು. ಪಂಜ ಎಂಬುದು ಅವರ ಏನಾಗಿತ್ತು, ಪೂರ್ವಜರ ವಾಸಸ್ಥಳವಾಗಿತ್ತು. ಇವರು ಕನ್ನಡ ಅಧ್ಯಾಪಕರಾಗಿ ತನಿಖಾಧಿಕಾರಿಯಾಗಿ ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಅವರು ಸೇವೆ ಸಲ್ಲಿಸಿದರು. ಅವರು ಶಾಲಾ ತನಿಖಾಧಿಕಾರಿಯಾಗಿ ಮತ್ತು ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಏನು ಮಾಡಿದರು ಮಕ್ಕಳೇ, ಸೇವೆ ಸಲ್ಲಿಸಿದರು. ಇವರು ಪಂಚಕಜ್ಜಾಯ, ಉತ್ತೂರಿ ಹಾಡು, ಟೆಂಕಣ ಗಾಳಿಯಾಟ, ಹೀಗೆ ಐತಿಹಾಸಿಕ ಒಂದು ಕಥಾವಳಿ, ಕೋಟಿ ಚೆನ್ನಯ್ಯ, ಅಜ್ಜಿ ಸಾಕಿದ ಮಗ, ಹೀಗೆ ಮುಂತಾದ ಕೃತಿಗಳನ್ನು ಏನು ಮಾಡಿದ್ದಾರೆ, ಪಂಜೆ ಮಂಗೇಶ್ವರಾಯರು ಬರೆದಿದ್ದಾರೆ ಮಕ್ಕಳೇ. ಕವಿ ಶಿಷ್ಯ ಎನ್ನುವಂಥ ಒಂದು ಕಾವ್ಯ ನಾಮದಿಂದ ರಚಿಸಿದ್ದಾರೆ. ಅವರು ಏನು ಮಾಡಿದರು, ಕವಿ ಶಿಷ್ಯ ಎನ್ನುವಂಥ ಒಂದು ಕಾವ್ಯ ನಾಮದಿಂದ ರಚಿಸಿದ್ದಾರೆ. ಇವರು 1937ರಲ್ಲಿ ನಿಧನರಾದರು. ಪಂಜೆ ಮಂಗೇಶ್ವರಾಯರು 1937ರಲ್ಲಿ ಏನು ಮಾಡಿದರು, ಅವರು ನಿಧನರಾದರು. ಧನ್ಯವಾದಗಳು ಮಕ್ಕಳೇ.